ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾವಿಧಿಯ ಪಾಸ್ಕ ಕಾಲದ 4ನೇ ವಾರ, ಮೇ 15, 2025 ಗುರುವಾರ. ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 13ನೇ ಅಧ್ಯಾಯ 16ರಿಂದ 20ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಧಣಿಗಿಂತ ದಾಸನು ದೊಡ್ಡವನಲ್ಲ, ಅಂತೆಯೇ ಕಳುಹಿಸಲಾದವನು ಕಳುಹಿಸುವವನಿಗಿಂತ ಶ್ರೇಷ್ಠನಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅದರಂತೆ ನಡೆದರೆ ನೀವು ಧನ್ಯರು. ನಾನು ನಿಮ್ಮೆಲ್ಲರನ್ನು ಕುರಿತು ಹೀಗೆ ಹೇಳುತ್ತಾ ಇಲ್ಲ. ಯಾರನ್ನು ನಾನು ಆರಿಸಿಕೊಂಡಿದ್ದೇನೆಂಬುದು ನನಗೆ ಗೊತ್ತು. ಆದರೆ ನನ್ನೊಡನೆ ಉಂಡವನೇ ನನಗೆ ದ್ರೋಹ ಬಗೆದನು ಎಂಬುದಾಗಿ ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಆ ಮಾತು ಈಡೇರಬೇಕಾಗಿದೆ. ಅದು ಈಡೇರುವಾಗ ಇರುವಾತನು ನಾನೇ ಎಂದು ನೀವು ವಿಶ್ವಾಸಿಸುವಂತೆ ಅದು ಈಡೇರುವುದಕ್ಕೆ ಮುಂಚೆಯೇ ನಿಮಗೆ ಹೇಳುತ್ತಿದ್ದೇನೆ. ನಾನು ಕಳುಹಿಸಿದಾತನನ್ನು ಬರಮಾಡಿಕೊಳ್ಳುವವನು ನನ್ನನ್ನೇ ಬರಮಾಡಿಕೊಳ್ಳುತ್ತಾನೆ, ನನ್ನನ್ನು ಬರಮಾಡಿಕೊಳ್ಳುವವನು ನನ್ನನ್ನು ಕಳುಹಿಸಿದಾತನನ್ನೇ ಬರಮಾಡಿಕೊಳ್ಳುತ್ತಾನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ನಾವು ನಮ್ಮ ಪ್ರಭುವಿಗಿಂತ ಶ್ರೇಷ್ಠರಲ್ಲ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ದಾಸನು ದಣಿಗಿಂತ ಶ್ರೇಷ್ಠನೇ? ಖಂಡಿತ ಇಲ್ಲ. ವಿಶ್ವಾಸಿಗಳಾದ ನಾವು ನಮ್ಮ ಪ್ರಭು ಯೇಸುವಿಗಿಂತ ಶ್ರೇಷ್ಠರಲ್ಲ. ನಮ್ಮ ಕರ್ತವ್ಯವು ಸೇವೆಯಲ್ಲಿ ಅಡಗಿದೆ. ಪ್ರಭು ಯೇಸು ಕ್ರಿಸ್ತರಿಗಿಂತ ನಾವು ವ್ಯಕ್ತಿ ಹಾಗೂ ಸ್ಥಾನದಲ್ಲಿ, ಕರ್ತವ್ಯ ಹಾಗೂ ಕಾರ್ಯದಲ್ಲಿ ನಾವು ಅವರಿಗಿಂತ ಮೇಲಾದವರಾಗಲು ಸಾಧ್ಯವಿಲ್ಲ. ನಮ್ಮಲ್ಲಿ ಅತಿ ದೊಡ್ಡವನು ಅತಿ ಚಿಕ್ಕವನಾಗಬೇಕು. ಲೂಕನು ಬರೆದ ಶುಭ ಸಂದೇಶ 22ನೇ ಅಧ್ಯಾಯ ವಚನ 26 ಹಾಗೂ 6ನೇ ಅಧ್ಯಾಯ ವಚನ 40. ಸತ್ಯವಂತರಾದರೆ ಸಾಲದು, ಆ ಸತ್ಯವನ್ನು ಕಾರ್ಯರೂಪಕ್ಕೆ ತರುವವರಾಗಬೇಕು. ಸಂತೋಷದಿಂದ ಈ ಕಾರ್ಯವನ್ನು ಮಾಡಬೇಕು. ಯೋವಾನನ ಶುಭ ಸಂದೇಶ 15ನೇ ಅಧ್ಯಾಯ ವಚನ 11. ಯಾರಿಗಾದರೂ ನಾನು ಶ್ರೇಷ್ಠನು, ತಂದೆ ತಾಯಿಗಿಂತ ಹಿರಿಯರಿಗಿಂತ ಧರ್ಮಸಭೆಗಿಂತಲೂ ಶ್ರೇಷ್ಠನು ಎಂಬ ಅಹಂಕಾರವನ್ನು ತಲೆ ತುಂಬಿದ್ದರೆ ಅದು ಸೈತಾನನಿಂದ ಪ್ರೇರಿತವಾದುದೆಂದು ತಿಳಿಯಬೇಕು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.